ಪಾಲ್ಗೊಂಡಿರುವ ಎಲ್ಲ ಶರಣ ತಂದೆ ತಾಯಿಗಳಿಗೆ ಅನಂತ ಶರಣು ಶರಣಾರ್ಥಿಗಳು. ನನಗೆ ಆಶಯ ನುಡಿ ಅಂತಕ್ಕಂಥ ಒಂದು ವಿಷಯವನ್ನು ಪೂಜ್ಯರು ಕೊಟ್ಟಿದ್ದಾರೆ. ಇದಕ್ಕೆ ಯಾವುದೇ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ವಿಷಯ ಇರೋದಿಲ್ಲ. ಅಂದರೆ ನಾನು ಏನು ಬೇಕಾದರೂ ಮಾತಾಡ್ಬೋದು ಅಂತ ಅನ್ನೋದು ಸ್ವಾತಂತ್ರ್ಯ ನನಗಿದೆ. ಅದಕ್ಕಾಗಿ ಪೂಜ್ಯರಿಗೆ ಅನಂತ ಧನ್ಯವಾದಗಳು. ನಾವು ಭಾರತೀಯ ಒಂದು ತತ್ವಶಾಸ್ತ್ರವನ್ನು, ಭಾರತೀಯ ಪರಂಪರೆಯನ್ನು ನೋಡಬೇಕಾದ್ರೆ ಬಹಳ ಹಿಂದಿನ ಕಾಲದಿಂದಲೂ ಹಿಮಾಲಯ ಪರ್ವತಗಳಲ್ಲಿ ಕುಳಿತು ಸಾಧನೆಯನ್ನು ಮಾಡಿರ್ತಕ್ಕಂಥ ಋಷಿಮುನಿಗಳಿದ್ದಾರೆ. ತಮ್ಮ ವೈಯಕ್ತಿಕ ದೌರ್ಬಲ್ಯಗಳನ್ನು ನಿವಾರಿಸಿಕೊಂಡು ಆತ್ಮವನ್ನು ಪರಮಾತ್ಮನೊಡನೆ ಹೇಗೆ ಬೆರೆಸಬೇಕೆಂಬುದು ಯೋಗ ಸಿದ್ಧಾಂತವನ್ನು ಹಿಮಾಲಯದ ಪರ್ವತಗಳಲ್ಲಿ ಕುಳಿತು ಕಂಡು ಹಿಡಿದವರಿದ್ದಾರೆ. ನಾವು ನೋಡ್ತೀವಿ, ವೈಯಕ್ತಿಕವಾಗಿ ನಾವು ಸಾಧನೆಯನ್ನು ಮಾಡಲಿಕ್ಕೆ, ವೈಯಕ್ತಿಕವಾಗಿ ಔನ್ನತ್ಯವನ್ನು ಸಾಧಿಸಲಿಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಸಿದ್ಧಾಂತಗಳಿವೆ. ಆದರೆ ಬಹಳ ದುಃಖದಿಂದ ಏನು ಹೇಳಬೇಕಾಗುತ್ತೆ ಅಂದರೆ, ಸಾಮಾಜಿಕ ದೃಷ್ಟಿಕೋನಕ್ಕೆ ಬಂದರೆ, ಸಾಮೂಹಿಕವಾಗಿ ಬಂದರೆ, ವೈಯಕ್ತಿಕವಾಗಿ ನಾವು ಸಾಧನೆಯನ್ನು ಮಾಡಲಿಕ್ಕೆ ಬೇಕಷ್ಟು ಸಾಧನ ಮಾರ್ಗಗಳಿವೆ. ಆದರೆ ಸಮಾಜಕ್ಕೆ ಬಂದರೆ ಸಮಾಜದ ಹಿತವನ್ನು ನೋಡುವಲ್ಲಿ ನಮ್ಮ ಭಾರತೀಯ ಪರಂಪರೆ ಸೋತಿದೆ ಅಂತ ಅನ್ನಿಸ್ತಾ ಇದೆ. ಸಮಾಜದಲ್ಲಿರ್ತಕ್ಕಂಥ ಜಾತಿ ತಾರತಮ್ಯ, ಸಮಾಜದಲ್ಲಿರ್ತಕ್ಕಂಥ ಸ್ತ್ರೀಯರ ಶೋಷಣೆ, ಸಮಾಜದಲ್ಲಿರ್ತಕ್ಕಂಥ ಆರ್ಥಿಕ ಅಸಮಾನತೆ, ಸಮಾಜದಲ್ಲಿ ಸುಳ್ಳು ಧಾರ್ಮಿಕ ಆಚರಣೆಗಳನ್ನು ಹೇರಿ ಬಡವರನ್ನು, ಅನಕ್ಷರಸ್ಥರನ್ನು ಶೋಷಿಸುವ ಮಾರ್ಗ, ಇದನ್ನೆಲ್ಲ ಕಂಡು ಹೃದಯವನ್ನು ಮಿಡಿದಿರ್ತಕ್ಕಂತಹ, ಕಳಕಳಿಯನ್ನು ತೋರಿಸಿರ್ತಕ್ಕಂಥ ಯಾರಾದರೂ ಇದ್ದರೆ ನಾನು ಧೈರ್ಯವಾಗಿ ಹೇಳಬಲ್ಲೆ, ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ವಿಶ್ವಗುರು ಬಸವಣ್ಣನವರು. ಸಮಾಜಕ್ಕೆ ಹೆಚ್ಚು ಒತ್ತು ಕೊಟ್ಟವರು ಅವರು. ಸಮಾಜದಲ್ಲಿರ್ತಕ್ಕಂಥ ತಾರತಮ್ಯಗಳನ್ನು ನಿವಾರಿಸಲಿಕ್ಕೆ, ಸಮಾಜದಲ್ಲಿರ್ತಕ್ಕಂಥ ಸ್ತ್ರೀಯರನ್ನು ನಿವಾರಿಸಲಿಕ್ಕೆ. ಈಗ ನೋಡಿ, ನಾನು ಸ್ವಲ್ಪ ಆಗಿನ ಕಾಲದ ಮತ್ತು ಈಗಿನ ಕಾಲದ ಕೆಲವು ವಿಷಯಗಳನ್ನು ಹೋಲಿಕೆ ಮಾಡಿ ಮಾತನಾಡ್ತೇನೆ, ಅನ್ಯಥಾ ಯಾರು ದಯವಿಟ್ಟು ತಪ್ಪು ತಿಳಿಬಾರ್ದು. ಆಗಿನ ಕಾಲದ ಪ್ರಧಾನಮಂತ್ರಿ ಬಸವಣ್ಣನವರು ಸಮಾಜದಲ್ಲಿ ಇರ್ತಕ್ಕಂಥ ವೇಶ್ಯಾವೃತ್ತಿಯನ್ನು ಕಂಡು ಅವರ ಹೃದಯ ತಲ್ಲಣಗೊಂಡು ಆ ವೇಶ್ಯಾವೃತ್ತಿಗೆ ಸಮಸ್ಯೆಯನ್ನು, ವೇಶ್ಯಾವೃತ್ತಿ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾರ್ಗಗಳನ್ನು ಕಂಡುಕೊಂಡ್ರು. ಅದಕ್ಕೆ ನಾವು ನೋಡ್ತೀವಿ, 12,000 ಪುಣ್ಯಾಂಗನೆಯರಾದ್ರಂತೆ. ಆದರೆ ಈಗಿನ ಕಾಲದಲ್ಲಿ ಸಹಿತ ವೇಶ್ಯಾವೃತ್ತಿ ಇದೆ. ನಮಗೆಲ್ಲರಿಗೂ ಗೊತ್ತು, ಅದು ವಾಸ್ತವ ಸತ್ಯವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಯಾರೂ ಅದನ್ನು ನಿರಾಕರಿಸುವಂತಿಲ್ಲ. ಈಗಿನ ಕಾಲದಲ್ಲಿ ನಾವೇನು ಡಿಸ್ಕಸ್ ಮಾಡ್ತಾ ಇದ್ದೀವಿ ಪೇಪರ್ಗಳಲ್ಲಿ, ಇದರಲ್ಲಿ ಅಂತಂದರೆ, ವೇಶ್ಯಾವೃತ್ತಿಗೆ ಲೈಸೆನ್ಸ್ ಕೊಡಬೇಕೆನ್ನುವ ಪರಿಪಾಠ ಬೆಳೀತಾ ಇದೆ. ಆಮೇಲೆ ನಮ್ಮ ರಾಜಕಾರಣದಲ್ಲಿರ್ತಕ್ಕಂಥವ್ರು ಯಾರೂ ಅಂಥ ಸಮಸ್ಯೆಗಳ ಬಗ್ಗೆ ಮಾತನಾಡ್ತಾ ಇಲ್ಲ. ವೇಶ್ಯಾವೃತ್ತಿ ಬಗ್ಗೆ ಮಾತನಾಡ್ತಾ ಇಲ್ಲ, ನಿರುದ್ಯೋಗದ ಬಗ್ಗೆ ಮಾತಾಡ್ತಾ ಇಲ್ಲ, ಬಡತನದ ಬಗ್ಗೆ ಮಾತಾಡ್ತಾ ಇಲ್ಲ, ಆರ್ಥಿಕ ಅಸಮಾನತೆಯ ಬಗ್ಗೆ ಮಾತಾಡ್ತಾ ಇಲ್ಲ, ಯಾವುದ್ರ ಬಗ್ಗೆಯೂ ಮಾತಾಡ್ತಾ ಇಲ್ಲ. ಆದರೆ ಅಂದು ಬಸವಣ್ಣನವರು ಎಂತೆಂಥ ವಿಷಯಗಳನ್ನು ನೋಡಿರಿ. ನಾನೊಬ್ಬ ಅರ್ಥಶಾಸ್ತ್ರದ ವಿದ್ಯಾರ್ಥಿ, ಉಪನ್ಯಾಸಕನಾದರೂ ವಿದ್ಯಾರ್ಥಿನೇ, ಇನ್ನೂ ಕಲಿತಾ ಇದ್ದೀನಿ. ಅರ್ಥಶಾಸ್ತ್ರದ ವಿದ್ಯಾರ್ಥಿಯಾಗಿ ಒಂದು ಆರ್ಥಿಕತೆ ಚೆನ್ನಾಗಿರಬೇಕಾದ್ರೆ ಅಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಏನಂತ ಬೋಧಿಸ್ತೀವಿ ಅಂದರೆ 3 ವಿಷಯಗಳು. ಒಂದು, ಉತ್ಪಾದನೆ, ಪ್ರೊಡಕ್ಷನ್ ಸರಿಯಾಗಿರಬೇಕು. ಬೆಳಗ್ಗೆ ರೈತ ಸಮಾವೇಶವಾಯಿತು, ಹೆಚ್ಚಿನ ಇಳುವರಿಯನ್ನು ಪಡೀಲಿಕ್ಕೆ ಏನೇನು ತಂತ್ರಗಳನ್ನು ಅನುಸರಿಸಬೇಕು ಅಂತಕ್ಕಂಥದ್ದು ಉತ್ಪಾದನೆ ಬಗ್ಗೆ ಹೇಳಿದರು. ಅದು ಪ್ರಾಥಮಿಕ ಕ್ಷೇತ್ರ. ಇನ್ನೊಂದು ಬರುತ್ತೆ ಕೈಗಾರಿಕಾ ಉತ್ಪಾದನೆ. ಆಗ ನೀವೆಲ್ಲ ಮಾಡ್ತಾ ಇರೋದು ಸೇವಾ ಕ್ಷೇತ್ರ. ಇಲ್ಲಿ ಅರ್ಥಶಾಸ್ತ್ರದಲ್ಲಿ ಉತ್ಪಾದನೆ ಅಂತ ಒಂದು ಬರುತ್ತೆ. ಆಮೇಲೆ ಉತ್ಪಾದಿಸಿದ ವಸ್ತುಗಳನ್ನು ಆರ್ಥಿಕ ಅಸಮಾನತೆಯನ್ನು ನಿವಾರಣೆ ಮಾಡಲಿಕ್ಕೆ ಅದನ್ನು ವಿತರಣೆ ಅಂತ ಒಂದು ಬರುತ್ತೆ. ಆಮೇಲೆ 3ನೇದಾಗಿ ಅನುಭೋಗ ಅಂತ ಬರುತ್ತೆ. ಇಲ್ಲಿ ಉತ್ಪಾದನೆಗೆ ಮತ್ತು ವಿತರಣೆಗೆ ಅತ್ಯಂತ ಸದೃಢವಾಗಿರ್ತಕ್ಕಂಥ ಇದ್ರ ಬಗ್ಗೆ ಯಾರಾದರೂ ಆಳವಾಗಿ ಸಂಶೋಧನೆ ಮಾಡಿ ನೀವು ಗ್ರಂಥವನ್ನು ಅಥವಾ ಸಂಶೋಧನಾ ಗ್ರಂಥವನ್ನು ಮಂಡಿಸಿದರೆ ಅರ್ಥಶಾಸ್ತ್ರದಲ್ಲಿ ನೋಬೆಲ್ ಕೊಡುವ ಒಂದು ಪರಿಪಾಠವಿದೆ. ಜಗತ್ತಿನಲ್ಲಿ ಅರ್ಥಶಾಸ್ತ್ರದಲ್ಲಿ ಯಾರು ಉನ್ನತ ತತ್ವಗಳನ್ನು ಮಂಡಿಸ್ತಾರೋ, ಬಡತನ ನಿರುದ್ಯೋಗವನ್ನು ನಿವಾರಣೆ ಮಾಡಲಿಕ್ಕೆ ಯಾರು ಉನ್ನತ ತತ್ವಗಳನ್ನು ಮಂಡಿಸ್ತಾರೋ ಅವರಿಗೆ ನೋಬೆಲ್ ಕೊಡ್ತಕ್ಕಂಥ ಒಂದು ಪರಿಪಾಠ ಇದೆ. ಒಂದು ವೇಳೆ ಈ ಉತ್ಪಾದನೆ ಮತ್ತು ವಿತರಣೆಯ ಬಗ್ಗೆ ಬಸವಾದಿ ಶರಣರು ಏನು ಹೇಳಿದರು, ಉತ್ಪಾದನೆಗೆ ಬಸವಣ್ಣನವರು ಕೊಟ್ಟಿರ್ತಕ್ಕಂಥ
ದೊಡ್ಡ ತತ್ವ ಯಾವುದು ಅಂದರೆ ಕಾಯಕವೇ ಕೈಲಾಸ, ಉತ್ಪಾದನೆಗೆ ಕೊಟ್ಟಿರ್ತಕ್ಕಂಥದ್ದು. ಆಮೇಲೆ ವಿತರಣೆಗೆ ಕೊಟ್ಟಿರ್ತಕ್ಕಂಥದ್ದು ದಾಸೋಹ. ಉತ್ಪಾದನೆ ಮಾಡಿರ್ತಕ್ಕಂಥದ್ದನ್ನು ಕೆಲವರ ಕೈಯಲ್ಲಿ ಮಾತ್ರ ಶೇಖರಣೆ ಆಗದೆ ಅದು ಸಮಾಜದ ಎಲ್ಲ ವರ್ಗದವರಿಗೂ ಸಮಾನವಾಗಿ ಹಂಚಬೇಕು, ಅಂಥದ್ದನ್ನು ವಿತರಣೆ ಅಂತ ಕರೀತಾರೆ. ಈ ಉತ್ಪಾದನೆ ಮತ್ತು ವಿತರಣೆ ಈ ಎರಡೂ ತತ್ವಗಳು ಅಂದರೆ ಕಾಯಕವೇ ಕೈಲಾಸ, ದಾಸೋಹ, ಈ ಎರಡೂ ತತ್ವಗಳನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಸಮಾಜದಲ್ಲಿ ಕಾರ್ಯಗತಗೊಳಿಸಿದರೆ ಎಂಥ ಸಮಾಜ ನಿರ್ಮಾಣ ಆಗುತ್ತೆ ಗೊತ್ತಾ? ರಾಮರಾಜ್ಯ ಅಲ್ಲ, ಕಲ್ಯಾಣ ರಾಜ್ಯ. ಕಲ್ಯಾಣ ರಾಜ್ಯ ಅಂದರೆ ಏನು? ಬೇಡುವವರೇ ಇಲ್ಲದ ಬಡವನಾದೆ ಅಂತ ಹೇಳ್ತಾರೆ ಬಸವಣ್ಣನವರು. ಎಲ್ಲರೂ ಕೊಡುವವರೇ, ಯಾರೂ ಬೇಡುವವರು ಇರೋದಿಲ್ಲ. ಯಾರೂ ಗ್ಯಾರಂಟಿ ಯೋಜನೆಗಳನ್ನು ಬೇಡೋದಿಲ್ಲ, ರ್ಯಾಷನ್ಗಳನ್ನು ಬೇಡೋದಿಲ್ಲ, ಏನೇನು ಬೇಡೋದಿಲ್ಲ, ಎಲ್ಲ ಕೊಡುವವರೇ ಆಗ್ತಾರೆ. ಆದರೆ ಅಂಥ ಉನ್ನತ ತತ್ವಗಳನ್ನು ಸ್ವೀಕರಿಸ್ತಕ್ಕಂಥ, ಅಂಥ ಉನ್ನತ ತತ್ವಗಳನ್ನು ಅರ್ಥ ಮಾಡಿಕೊಂಡು ಆಚರಣೆಗೆ ತರುವಂತಹ ಮನಸ್ಥಿತಿ ಇನ್ನೂ ನಮ್ಮ ಹತ್ರ ಬೆಳೆದಿಲ್ಲ. ಅಲ್ಲಿ ನಮ್ಮ ಬೀದರಲ್ಲಿ ನಿಜಗುಣಾನಂದ ಸ್ವಾಮಿಯವರು ಪ್ರವಚನ ಹೇಳ್ತಾ ಇದ್ದಾರೆ. ಅಲ್ಲಿ ಇನ್ನೊಬ್ಬರು ಯಾರು ಹೇಳ್ತಾ ಇದ್ರು, ನಮ್ಮ ಲಿಂಗಾಯತ ತತ್ವ ಬಸವ ತತ್ವ ಹಾಳಾಗಿದ್ದು ಕೊಂಡಿ ಮಂಚಣ್ಣ ನಾರಾಯಣ ಕರ್ಮಿತ ಅವರಿಂದಲ್ಲ, ಸಾವಿರಾರು ಶರಣರ ವಧೆ ಆಯ್ತಲ್ಲ, ವಚನಗಳನ್ನು ಸುಟ್ಟು ಹಾಕಿದ್ರು ಅವರಿಂದಲ್ಲ, ನಾವು ಅರ್ಥ ಮಾಡಿಕೊಂಡು ಆಚರಣೆ ಮಾಡ್ತಾ ಇಲ್ಲಲ್ಲ, ಅದರಿಂದ ಲಿಂಗಾಯತ ಧರ್ಮ ಹಾಳಾಗಿದೆ ಅಂತ ಹೇಳ್ತಾ ಇದ್ರು. ಅಂದರೆ ನಾವು ಅರ್ಥ ಮಾಡ್ಕೊಂಡಿದ್ದೀವಿ, ಆಚರಣೆ ಮಾಡಲಿಕ್ಕೆ ಮನಸ್ಸಿಲ್ಲ. ಬಸವಣ್ಣನವರನ್ನು ಭಕ್ತಿಯಿಂದ ಅನೇಕ ಹಾಡುಗಳಿಂದ ಪೂಜೆ ಮಾಡ್ತೀವಿ, ಆದರೆ ನಮ್ಮಲ್ಲಿ ಇನ್ನು ಜಾತಿಯ ಹಮ್ಮು ಅಳೆದಿಲ್ಲ. ನಾವು ಸ್ತ್ರೀಯರ ಬಗ್ಗೆ ಅತ್ಯಂತ ಉನ್ನತವಾಗಿ ಮಾತನಾಡ್ತೀವಿ, ನಾವೇ ನಮ್ಮ ಸ್ತ್ರೀಯರನ್ನು ಶೋಷಣೆ ಮಾಡ್ತೀವಿ. ಈ ಥರ ಇದು ಒಂದು. ಆಮೇಲೆ ಇವತ್ತು ಯುವಶರಣ ಜ್ಞಾನ ಸಂಗಮ ಈ ಗೋಷ್ಠಿಗೆ ಇದು ಹೆಸರೇ ಸೂಚಿಸುವಂತೆ ನಮ್ಮ ಬಸವಾದಿ ಶರಣರ ವಿಚಾರಧಾರೆಗಳನ್ನು ಯುವಶಕ್ತಿಯೊಡನೆ ಬೆಸೆಯುವ ಒಂದು ಸೇತುವೆ ಇದ್ದಂತೆ. ಇದು ಒಂದು ಕಾರ್ಯಕ್ರಮ ಅಲ್ಲ. ನಮ್ಮ ಯುವಶಕ್ತಿಯೊಡನೆ ಬಸವಾದಿ ಶರಣರ ತತ್ವಗಳನ್ನು ಹೇಗೆ ಬೆಸೆಯಬೇಕು, ನಮ್ಮ ಯುವ ಶರಣರಲ್ಲಿ ಹೇಗೆ ಅವುಗಳನ್ನು ಜಾರಿಗೆ ತರಬೇಕು, ನಾವು ಹೇಗೆ ಕಮ್ಮಟಗಳನ್ನು ಹಮ್ಮಿಕೊಳ್ಳಬೇಕು ಅಂತಕ್ಕಂಥದ್ದು. ಆಮೇಲೆ ಪರಮಪೂಜ್ಯ ಬಸವಪ್ರಭು ಸ್ವಾಮೀಜಿಯವರ ಒಂದು ಕಳಕಳಿ, ಇಂಥ ಶರಣ ಸಮಾಗಮ, ದಾನಮ್ಮ ತಾಯಿ ದೇವಿ ಉತ್ಸವ ಇಂಥವುಗಳನ್ನು ಮಾಡಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣ ಏನು ಅಂತಂದರೆ, ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಇವುಗಳನ್ನು ಮಾಡಲೇಬೇಕು. ಯಾರು ಹೇಳಿದ್ದಾರೆ ಅಂದರೆ ನಮ್ಮ ಅಕ್ಕ ಮಹಾದೇವಿಯವರು ಹೇಳ್ತಾರೆ. ಕಣ್ಣಿಗೆ ಶೃಂಗಾರ ಗುರು ಹಿರಿಯರ ನೋಡುವುದು, ಕರ್ಣಕ್ಕೆ ಶೃಂಗಾರ ಪುರಾತರ ಸಂಗೀತಗಳ ಕೇಳುವುದು, ವಚನಗಳನ್ನು ಕೇಳ್ತೀವಲ್ಲ. ಕರಕ್ಕೆ ಶೃಂಗಾರ ಸತ್ಪಾತ್ರ ಕೀಯುವುದು, ಇಂಥ ಕಾರ್ಯಕ್ರಮಗಳಿಗೆ ನೀಡುವುದು. ವಚನಕ್ಕೆ ಶೃಂಗಾರ ಸತ್ಯವ ನುಡಿಯುವುದು, ಸಂಭಾಷಣೆಗೆ ಶೃಂಗಾರ ಸದ್ಭಕ್ತರ ನುಡಿಗಡಣ. ಇವಿಲ್ಲದ ಜೀವಿಯ ಬಾಳುವೆ ಏತಕ್ಕೆ ಬಾತೆಯ ಚನ್ನಮಲ್ಲಿಕಾರ್ಜುನ ದೇವ. ಅಂದರೆ ಇವು ಯಾರು ಮಾಡೋದಿಲ್ಲೋ ಇಂಥ ಗಣಾಪ ಮೇಳದಲ್ಲಿ ಯಾರು ಭಾಗವಹಿಸುವುದಿಲ್ಲವೋ ಅವರ ಜೀವನ ವ್ಯರ್ಥ ಅಂತ ಅಕ್ಕ ಮಹಾದೇವಿ ತಾಯಿಯವರು ಹೇಳ್ತಾರೆ. ಹೀಗಾಗಿ ಇಂಥ ಗಣಾಪ ಮೇಳದಲ್ಲಿ ನಾವೆಲ್ಲರೂ ಭಾಗವಹಿಸಿ ಶರಣರ ಪೂಜ್ಯರ ನುಡಿಗಳನ್ನು ಕಲಿತುಕೊಂಡು ಸಾಧ್ಯ ಆದಷ್ಟು ನಾವು ಆಚರಣೆಗಳನ್ನು ತರಬೇಕು, ಅವುಗಳನ್ನು ಅಳವಡಿಸ್ಕೊಳ್ಬೇಕು. ಇನ್ನೂ ಅನೇಕ ಜನರು ಮಾತನಾಡೋರಿದ್ದಾರೆ. ನನಗೆ ಇಷ್ಟು ಸಮಯ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ನನ್ನ ಆಶಯ ನುಡಿಯನ್ನು ಮುಕ್ತಾಯಗೊಳ್ಳಿ.